ಕರ್ನಾಟಕ ಯುನೈಟೆಡ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಬೆಂಗಳೂರು, ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘ, ತರೀಕೆರೆ ಅಜ್ಜಂಪುರ ತಾಲ್ಲೂಕುಗಳ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಕಲ್ಲತ್ತಿಗಿರಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ ನಡೆಯಿತು. ಉದ್ಘಾಟನೆಯನ್ನು ಜಿಲ್ಲಾಧ್ಯಕ್ಷ ಸಿಎಚ್ ಮೂರ್ತಿ ನೆರವೇರಿಸಿ ಮಾತನಾಡಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಪತ್ರಕರ್ತರ ಸಂಘಟನೆ ಬಲಿಷ್ಠವಾಗಿದ್ದು ಅಂದಿನಿಂದ ಇಂದಿನವರೆಗೆ ಉತ್ತಮ ಸಿದ್ಧಾಂತವನ್ನು ಸಂಘ ಹೊಂದಿದೆ ಎಂದರು. ಟಿಎಸ್ ಬಸವರಾಜಪ್ಪ ಮಾತನಾಡುತ್ತಾ ಸ್ಥಳೀಯ ಪತ್ರಿಕೆಗೆ ಹಾಗೂ ವರದಿಗಾರರಿಗೆ ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಒದಗಿಸುವಂತೆ ವಿನಂತಿಸಿದರು. ಪ್ರಕಾಶ್ ತಾಲೂಕು ಅಧ್ಯಕ್ಷರು ಮಾತನಾಡಿದರು. ಎಸ್ ಶಿವಮೂರ್ತಿ ಸ್ವಾಗತಿಸಿ, ಆನಂದ್ ಪ್ರಾರ್ಥಿಸಿರು, ನವೀನ್ ಕುಮಾರ್ ನಿರೂಪಿಸಿರು, ನಾಗರಾಜ್ ವಂದಿಸಿದರು. ಅಧ್ಯಕ್ಷತೆಯನ್ನು ತರೀಕೆರೆ ತಾಲೂಕು ಅಧ್ಯಕ್ಷ ಲೋಕೇಶಪ್ಪ ವಹಿಸಿ ಪತ್ರಕರ್ತರ ಸಮಸ್ಯೆಗಳು, ಪತ್ರಿಕಾ ದಿನಾಚರಣೆ ಕುರಿತು ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷರಾದ ಟಿಎಸ್ ಬಸವರಾಜಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಪ್ರಕಾಶ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಅಭಿಲಾಷ್ ಕಡೂರು, ತಾಲೂಕು ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಎಸ್ ಶಿವಮೂರ್ತಿ, ಮಾರುತಿರಾಜ್ ಕುಮಾರ್, ನಾಗರಾಜ್, ಅಣ್ಣಪ್ಪ, ಚಂದ್ರಪ್ಪ, ಮಂಜುನಾಥ, ರಾಜು ಇತರರು ಘನ ಉಪಸ್ಥಿತಿಯಿದ್ದು ಜಿಲ್ಲಾ ಹಾಗೂ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು, ಪತ್ರಕರ್ತರು ಇದ್ದರು. ದಿನಾಚರಣೆ ಭಾಗವಹಿಸಿದೆ ಮತ್ತು ನಾವು ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಸಂಘ ಒಂದು ಕಾರ್ಯಕ್ರಮ ಮಾಡಲು ಚಿಕ್ಕಮಗಳೂರಲ್ಲಿ ನಾವು ಜನ ಸೇರೋ ಉದ್ದೇಶದಿಂದ ಮಾಡಲಿಲ್ಲ. ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಜಯಕುಮಾರ್ ಅವರು ಒಂದು ಪತ್ರಿಕೆ ದಿನಾಚರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಏನಂದ್ರು, ನಮಗೆ ಅಷ್ಟೇ ಜನ ಪತ್ರಕರ್ತರು ಬಂದು ಕೇಳಿ, ಜನ ಸೇರಿಸೋ ಅವಶ್ಯಕತೆ ಇಲ್ಲ, ಜನ ಕೇಳಲ್ಲ. ನಮ್ಮ ಪತ್ರಕರ್ತರು ಭಾಷಣ ರಾಜಕಾರಣಿಗಳು ಹೇಳಿದರೆ ಪತ್ರಕರ್ತರು ಮಾತ್ರ ಕೇಳ್ತಾರಂಥ ಉದ್ದೇಶದಿಂದ ನಮ್ಮ ಪತ್ರಿಕೆ ದಿನಾಚರಣೆಯನ್ನು ಆರಂಭ ಮಾಡಿ ಈ ಪತ್ರಿಕೆ ದಿನಾಚರಣೆಯ ಅಧ್ಯಕ್ಷತೆ ವಹಿಸುವಂಥ ನಮ್ಮ ಸವಾಲು ಸಮಾನದ ತರೀಕೆರೆ ತಾಲೂಕು ತಾಲೂಕು ಅಧ್ಯಕ್ಷರಾದ ಲೋಕೇಶಪ್ಪನವರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಟಿ.ಎಸ್. ಬಸವರಾಜಪ್ಪನವರೇ ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಟಿ.ಎಸ್. ಪ್ರಕಾಶ್ ಅವರೇ ಹಾಗೂ ನಮ್ಮ ತರೀಕೆರೆ ಮತ್ತು ಕಡೂರು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಪತ್ರಕರ್ತರ ಪತ್ರಿಕೆ ದಿನಾಚರಣೆ ನಾವು ಜುಲೈ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ. ಯಾಕೆ ಪತ್ರಿಕೆ ದಿನಾಚರಣೆ ಮಂಗಳೂರು ಸಮಾಚಾರ ಅಂತ ಪತ್ರಿಕೆ ಜುಲೈ 1ರಲ್ಲಿ ಬಿಡುಗಡೆ ಆಗುತ್ತೆ. ಮಂಗಳೂರು ಸಮಾಚಾರ ಪತ್ರಿಕೆ ಬಿಡುಗಡೆ ಆದಾಗ ನಾವೊಂದು ಪತ್ರಿಕೆ ದಿನಾಚರಣೆ ಒಂದು ಕಾರ್ಯಕ್ರಮ ಈಗಿಂದ 32 ವರ್ಷ ನನಗೆ ಗೊತ್ತಿರಂಗೆ ನಾನು ಪತ್ರಿಕೆ ಬಂದು 96 ಇಸ್ವಿಯಿಂದ ಪತ್ರಿಕೆ ದಿನಾಚರಣೆ ಮಾಡಿ ಅವಾಗೆಲ್ಲ ಪತ್ರಿಕೆ ದಿನಾಚರಣೆ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಎಲ್ಲೋ ಒಂದು ರೂಮಲ್ಲಿ ಪತ್ರಕರ್ತರ ಸೇರಿ ಒಂದು ಪತ್ರಿಕೆ ದಿನಾಚರಣೆ ಮಾಡೋದು, ಇತ್ತೀಚೆಗೆ ರಾಜಕಾರಣ ಕರೆಯೋದು, ಗಣ್ಯ ವ್ಯಕ್ತಿಗಳು ಕರೆಯೋದು, ಈ ರೀತಿ ಪತ್ರಿಕೆ ದಿನಾಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಂದು ಉದ್ದೇಶ ಏನಂದರೆ ಸಂಘಟನೆಯಲ್ಲಿ ಒಂದು ಸಂಘದ ಅಡಿಯಲ್ಲಿ ನಾವು ಪತ್ರಿಕೆ ದಿನಾಚರಣೆ ಮಾಡುವಾಗ ಆ ಸಂಘದ ಅಡಿಯಲ್ಲೇ ಪತ್ರಿಕೆ ದಿನಾಚರಣೆ ಮಾಡಬೇಕು. ಮೊನ್ನೆ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯಕರ್ತರ ಸಂಘದಲ್ಲಿ ಒಂದು ಕಾರ್ಯಕ್ರಮ ಒಂದು 25ಕ್ಕೆ ಒಂದಾಯಿತು, 26ಕ್ಕೆ 2 ಕಾರ್ಯಕ್ರಮ ಆಯಿತು. ಅದರಲ್ಲಿ ಕೆಲವು ಸಂಘಟನೆಯರು ನಮ್ಮಲ್ಲೂ ಗುರುತು ಚೀಟಿ ತಗೊಂಡು ಇನ್ನೊಂದು ಸಂಘದಲ್ಲೂ ನಾವು ಪ್ರಥಮವಾಗಿ ಒಂದು ಸಭೆ ಕರೆದು ಮಾತಾಡಿ, ಜಯಕುಮಾರು ನಮ್ಮ ಲೋಕನಲ್ಲೂ ಕರೆದು ಬರಲಿಲ್ಲ ಅವತ್ತು, ಪ್ರಕಾಶಣ್ಣರು ಇದ್ದರು, ಬಸಣ್ಣವರು ಬರಲಿಲ್ಲ ಅವತ್ತು. ಚಿಕ್ಕಮಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಪತ್ರಿಕೆ ದಿನಾಚರಣೆ ಮುಗಿದ ಮೇಲೆ ಬೇರೆ ಏನಾರ ಒಂದು ಪರಿಹಾರ ಒಂದು ಮೀಟಿಂಗ್ ಮಾಡಿ ಹೋಗೋಣ ಅಂತ ಸಂದರ್ಭದಲ್ಲೂ ನಮ್ಮ ಪತ್ರಕರ್ತರು ಒಂದು ಹೇಳೋಕ್ಕಲ್ಲ, ಅವರು ನಮ್ಮಲ್ಲೂ ಸಂಘಕ್ಕೆ ಅಲ್ಲೂ ಸೇರ್ಪಡೆ ಆಗಿ ಅದೊಂದು ಭಾರಿ ಬೇಜಾರಾಗಿ ಜಯಕುಮಾರರು ಇವತ್ತು ಯೋಚನೆ ಮಾಡ್ತಾರೆ. ನಿನ್ನನ್ನು ನನ್ನ ಹತ್ರ ಫೋನಲ್ಲಿ ಮಾತಾಡೋದು, AUWG ಬಿಟ್ಟು ಬಂದಾಗ ನಮ್ಮಲ್ಲಿ ಬಸಣ್ಣ ಇಲ್ಲಿ ಲೋಕಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರು, ಜಯಕುಮಾರ್ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರು. ಜೊತೆಯಲ್ಲಿ ಇವತ್ತು ನನಗೆ ಅಧ್ಯಕ್ಷ ಒಳ್ಳೆಯದಂದರೆ ಇವರು ಅಸುರ. ಯಾಕೆಂದರೆ ಇವರು ಅಧ್ಯಕ್ಷ ಆಗಬೇಕಾಯ್ತು, ಸೀನಿಯರ್ ಇದ್ದರು, ಹಿಂದಿನಿಂದಲೂ KUWG ಉಪಾಧ್ಯಕ್ಷರಾಗಿ ಕಾರ್ಯಕ್ರಮ ಸದಸ್ಯರಾಗಿ ಅಧ್ಯಕ್ಷ ಆಗಬೇಕಾಗಿತ್ತು. ಅವ್ರಿಗಿಂತ ನಾನು ಜೂನಿಯರ್ ಆ ಕಾರಣ ಅವರಿಗೆ ಓಡಾಡೋಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೀನಾಗ ಮೂರ್ತಿ ಕೊಟ್ಟೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಸಂಘಟನೆಯಲ್ಲಿ ಮುಂದಿನಲ್ಲಿ ನಾನು ಒಂದು ಹೇಳ್ತೀನಿ. ನಾವು KUWG ಹೋಗ್ತೀವೋ ಇತ್ತು ಅದು ಪರದಲ್ಲ, ಜಯಕುಮಾರನ್ನು ಅಂತ ಮಾತಾಡೋದು ಅಷ್ಟೇ. ಆಮೇಲೆ ನಾವು ಸಭೆ ಸೇರಿ ಮಾತಾಡೋದು ಮಾಡೋಣ. ನಮ್ಮ ಸಂಘಟನೆಯ ಮೂಡಿಗೆರೆಗೂ ನಿಮಗೆ ಸರಿಕೆ ಬರಲಿ, ಮೂಡಿಗೆರೆಗೂ ಒಂದು ಟೀಮ್ ಮಾಡೋಣ ಅಂತ ಹೇಳಿದ್ರು ಜಯಕುಮಾರ್ ಅವರು. ಮತ್ತು ತರೀಕೆರೆ ನಿಮಗೆ ಆಗಿದೆ, ನಮ್ಮ ಬೇರೆ ಕೊಪ್ಪದಲ್ಲೂ ಒಂದು ಒಳ್ಳೆಯ ಟೀಮ್ ಮಾಡಿದ್ವಿ, ಅವರು ಹೋಗಿದ್ದಾರೆ. ಇನ್ನೊಬ್ಬ ಆದಿತ್ಯ ಈ ಕಾರ್ಯಕ್ರಮ
ದಿನ ಬಸಣ್ಣ ಹಾಗೂ ಲೋಕಣ್ಣ ಅವರು ಸಾಹಿತ್ಯದಲ್ಲಿ ಜೋರಾಗಿ ಮಾಡಿದ್ವಿ. ಅದೇ ರೀತಿ ಈ ಸೈಡುವೆ ಮಾಡ್ತಾಯಿದ್ವಿ. ಈ ಪತ್ರಕರ್ತರಿಗೆ ಏನಾಗ್ಬಿಟ್ಟಿದೆ ಅಂದರೆ ನನ್ನ ಸಂಘಪ್ಪ ಇದು ಬಹಳಷ್ಟು ಆಗಿದ್ದಾವೆ. ಆದರೆ ನಮ್ಮ ಸಂಘದಾಗೆ ಎಲ್ಲರೂ ಒಂದು ಗಟ್ಟಿ ಮನಸ್ಸಿಂದ ನಮ್ಮ ಸಂಘನೇ ಕರೆಕ್ಟಾಗಿದೆ, ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಪತ್ರಕರ್ತರು ಈ ಓದರ್ಸ್ ಇದ್ದರೆಲ್ಲರೂ ನಮ್ಮಲ್ಲೇ ಇದ್ದಾರೆ, ಯಾರೂ ಬಿಟ್ಟೋಗಿಲ್ಲ. ಇವತ್ತು ಈ ಪತ್ರಕರ್ತರ ಸಂಘಕ್ಕೆ ಹೋಗೋದು, ನಾಳೆಗೆ ಇನ್ನೊಂದು ಸಂಘಕ್ಕೆ ಹೋಗೋದು, ನಾಳೆ ಇನ್ನೊಂದು ಸಂಘಕ್ಕೆ ಹೋಗೋದು ಅವೆಲ್ಲ ಯಾವ ಸಂಘದಲ್ಲೂ ಏನು ಒರೆಸ್ಕೊಡಲ್ಲ. ನಮ್ಮ ಸಂಘ ಏನು ಗಟ್ಟಿಯಾಗಿದೆ, ಎಲ್ಲ ಸಂಘದವರು ನಮ್ಮವರು ಒಳ್ಳೆ ಸ್ಟ್ರಿಕ್ಟಾಗಿದ್ದಾರೆ. ಅದು ಒಂದು ಇದರಲ್ಲಿದ್ದಾರೆ. ಅದು ತಪ್ಪಾದವರು ಏನಾಯಿತು ಅಂದರೆ ಮುಂಚೆ ಈಗ ಜಯಕುಮಾರ್ ಏನು ಹೇಳಿದ್ರು ಅಂದರೆ ಒಂದು ಮೀಟಿಂಗ್ ಕರೆದ್ರು, ಅವಾಗ ಏನು ಹೇಳಿದರು ಎಲ್ಲ ಇದು ಮಾಡೋಣ, ಆದರೆ ನಮಗೆ ಏನು ಅವಕಾಶ ಸಿಗುತ್ತೆ ಆ ಸಂಘದಲ್ಲಿ ಅದು ಫಸ್ಟ್ ಡಿಸೈಡ್ ಮಾಡೋಣ, ಆಮೇಲೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತ್ರ ಅವತ್ತು ಅವ್ರನ್ನೂ ಕರ್ಸಿದ್ರು. ನಾವು ಪಪ್ಪದವರು ಇದು ಬಂದಿದ್ರು, ಅವರು ಮಾತಾಡಿದರು. ಆಮೇಲೆ ಅವ್ರಿಗೆ ಸಮುದಾಯ ಭವನ ಮಾಡಬೇಕು, ಪತ್ರಿಕಾ ಸಮುದಾಯ ಭವನ ಹೆಂಗೆ ಮಾಡಬೇಕು ಅಂತ ಎಲ್ಲ ಸಜೆಷನ್ನೆಲ್ಲ ಯೂತಲ್ಲೇ ಕೇಳಿದ್ರು ಜಯಕುಮಾರ್ ಹತ್ರ. ಅವರು ನಾವೆಲ್ಲ ಇದ್ದೀವಿ, ನೀವೇನು ತೊಂದರೆ ಇದು ಮಾಡ್ಕೋಬೇಡಿ, ಈಗ ಫಸ್ಟು ನಾವು ಈ ಫಂಕ್ಷನ್ ಮಾಡೋಣ, ಅದಾದಮೇಲೆ ನಾನು ಎಲ್ಲ ಮಾತಾಡ್ತೀನಿ. ಈಗ ನಮ್ಮ ಸಂಘ ಅಪೇಪರಿ ಮಾಡೋದು ಬೇಡ. ಇಲ್ಲೇನಂದರೆ ಪತ್ರಿಕೆ ದಿನಪತ್ರಿಕೆ ವರದಿಗಾರರು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತಾರೆ. ಇನ್ನು ಸ್ಥಳೀಯ ಪತ್ರಿಕೆ ಮಾತ್ರ ನಾವು ಏನು ಮೊದಲಿಂದ ಎಡಿಟರ್ ಆಗಿರ್ತೀವಿ, ವರದಿಗಾರ ಇರ್ತೀವಿ, ಕಂಟಿನ್ಯೂಸ್ ಜೊತೆಗೆ ಬಂದಿರ್ತೀವಿ. ಅವರಿಗೆ ನಮ್ಮನ್ನು ಸ್ಥಳೀಯ ರಾಜ್ಯ ಮಟ್ಟದ ಪತ್ರಿಕೆಯನ್ನು ನಮ್ಮನ್ನು ನೋಡಿ ಜಯಿಸೋಕ್ಕಾಗಲ್ಲ. 106 ಸಂಘ ಮಾಡ್ತಾರೆ, ಅವ್ರ ಜೊತೆ ನಾವು ಸೇರೋಕ್ಕಾಗಲ್ಲ. ಅನಿವಾರ್ಯವಾಗಿ ನಮ್ಮ ರಾಜ್ಯ ಸಂಘಟನೆಯಲ್ಲಿ ಅಕ್ರಮ ವ್ಯವಹಾರ ನಡೆದಾಗ ನಮಗೂ ಅವ್ರಿಗೂ ಜಿದ್ದಾಜಿದ್ದಿ ಆದ ತನಿಖೆ ಸಂದರ್ಭ ಬಂದಾಗ ಇವ್ರು ತನಿಖೆ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ದೊಡ್ಡ ನಮ್ಮನ್ನು ಹೇಳಿದ್ರು. ಇಲ್ಲಿ ಸಂಘ ಇಪ್ಪಾದಾಗ ಸಂದರ್ಭಕ್ಕೆ ನಮ್ಮ ಸಂಘ 2013-14ನೇ ಸಾಲಿನಲ್ಲಿ ನಮ್ಮ ಪ್ರಾರಂಭ ಆದವು. ಸಂಸ್ಥಾಪಕ ಜಯಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ 140 ಜನ ಪತ್ರಕರ್ತರು ಜಿಲ್ಲೆಯಲ್ಲಿ ಈಗಲೂ ಇದ ನಂತರ ಅಲ್ಲಿಂದ ಇಲ್ಲೂ ಕಂಡಿರುತ್ತೆ. ಸುಮ್ಮನೆ ನಮ್ಮನ್ನು ದಿಕ್ತಪ್ಪಿಸೋಕ್ಕೋಸ್ಕರ ನಾವು ಆ ಸಂಘಪ್ಪ ಈ ಸಂಘ ಅಂತ ಅದೇ ಹೇಳ್ತಾರೆ. ನನಗೆ ಅದ್ರ ಸಮಸ್ಯೆ ಇಲ್ಲ. ನಾವು ಹೆಂಗಿದ್ದೀವಿ 135 ಜನ ನಾವು ಜಿಲ್ಲೆಗೆ, ಅದೇ ಥರನ ಈಗಲೂ ಇರಬೇಕು, ಈಗಲೂ ಇರ್ತೀವಿ. ತರೀಕೆರೆಗಂತೂ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಯಾಕೆಂದರೆ ನಮ್ಮನ್ನು ಏನು ನಮ್ಮ ಇದರಲ್ಲಿ ಬರಲ್ಲ. ಅವ್ರ ಕಾವು ಮಾಡ್ತಾರೆ, ನಮ್ಮ ಕಾವು ಮಾಡ್ತೀವಿ. ನಮ್ಮ ಸಂಘ ಬಲಿಷ್ಠವಾಗೇ ಇದೆ, ನಮ್ಮ ಪತ್ರಿಕೆನೂ ಬಲಿಷ್ಠವಿದೆ. ನಮ್ಮ ಪತ್ರಿಕೆ ವಿಚಾರಕ್ಕೆ ಬರಲ್ಲ, ನಾವೆಲ್ಲ ವಿಚಾರದಲ್ಲಿ ಇದ್ದೀವಿ. ಆಮೇಲೆ ಪತ್ರಿಕೆ ಕೆಲವು ಬ್ಲಾಕ್ ಮೇಲ್ ಪತ್ರಿಕೆ, ಇಮೇಲ್ ಪತ್ರಿಕೆ, ಕೆಲವು ಪತ್ರಿಕೆಗಳ ಸಮಸ್ಯೆ ಇದ್ದಾವೆ. ಕಾರಣ ಇರಲ್ಲ, ಪತ್ರಿಕೆನ ಸರಿಯಾಗಿ ತರಲ್ಲ. ಆಮೇಲೆ ಅವನು ಹಾಗೆ ಹೀಗೆ ಎರಡು ಮಾತು ಅದಕ್ಕೆಲ್ಲ ನಾವು ಎಲ್ಲ ನಮ್ಮನ್ನೆಲ್ಲ ರೀತಿಯೂ ಸಹ ಬಂಧಿಸೋಕ್ಕೆ, ಅಂದರೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಪತ್ರಿಕೆಯನ್ನು ಬ್ಲಾಕ್ ಮಾಡೋಕ್ಕೂ ಕೆಲವರು ರೆಡಿ ಇದ್ರೂ ನಾವು ಯಾವುದೇ ಮಟ್ಟದಲ್ಲಿ ಪತ್ರಿಕೆಗಳು ಬಂದು ಬರ್ತಿದ್ದೇವೆ ಅಂತ ನಮ್ಮನ್ನು ಯಾರೂ ಸಹ ಪತ್ರಕ್ಕೆ ಬರಲ್ಲ. ಇನ್ನೊಂದು ಏನಪ್ಪ ಅಂದರೆ ನಮ್ಮಲ್ಲಿ ಎರಡನೇದು, ಈ ಸ್ಥಳೀಯ ಮಟ್ಟದ ಪತ್ರಿಕೆಯಲ್ಲಿ ನಾವು ದಿನನಿತ್ಯ ಬೈಕಾಗೆ ಬಸ್ಸಾಗೆ ಓಡಾಡ್ತೀವಿ. ಈ ಬಸ್ ವ್ಯವಸ್ಥೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರಲಿ, ರಾಜ್ಯಾಧ್ಯಕ್ಷರಲ್ಲಿ ಗಮನಕ್ಕೆ ಅವತ್ತು ತರದಲ್ಲ, ಈಗ ತರ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರು ಇದನ್ನೊಂದು ಮನವಿನ ಸ್ಥಳೀಯ ಪತ್ರಿಕೆ, ಈಗ ನಾವು ಬೈಕು ಅಥವಾ ಇನ್ನೊಂದು ಇರ್ತವೆ, ಸ್ಥಳೀಯ ಪತ್ರಿಕೆ ಬಸ್ ವ್ಯವಸ್ಥೆನ ನಮಗೆ ಕೆಳಗೆ ನಮ್ಮ ವರದಿಗಾರ ಅಂತಕ್ಕಂಥ ಬಸ್ ನಮಗಂತೂ ಎಡಿಟರ್ ಅಂತೂ ಬೇಡ, ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ತಾಲೂಕು ವರದಿಗಾರರು ಅಂತ ಬಸ್ ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮನವಿ ಮಾಡಬೇಕು ಅಂತ ನಾನು ಜಿಲ್ಲಾ ಅಧ್ಯಕ್ಷರ ಮೂಲಕ ನೇರವಾಗಿ ವಿಚಾರ ಮುಗಿಸ್ತೀನಿ. ಮುಂದೆ ಇದೇ ರೀತಿ ನಾವು ಪತ್ರಿಕಾಧ್ಯಕ್ಷರ ಪ್ರತಿ ವರ್ಷ ಅಂತೆ ಅಲ್ಲಿಂದ ಏನು ನಾವು ಜಿಲ್ಲಾಡಳಿತ ಅಲ್ಲಿಂದ ಇಲ್ಲಿವರೆಗೂ ಈಗಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ, ಮುಂದೂ ಮಾಡೋಣ. ಆಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ನೇರವಾಗಿ ನಾವು ಯಾವಾಗಲೂ ಸಹಕಾರ ಇದ್ದೇ ಇರ್ತಿದೆ. ಈಗ ನಮ್ಮ ಕೈಲಿ ಮೊದಲಿನ ಥರ ಓಡಾಡೋಕ್ಕಾಗಿದ್ರು ನಮ್ದು ಯಾವಾಗಲೂ ಇರುತ್ತೆ. ನಮ್ಮ ವಿಚಾರ ತನಿಖೆ ಗಟ್ಟಿ ಭದ್ರವಿದೆ. ಕಡೂರು ಭದ್ರ ಉಳ್ಳ ತಾಲೂಕನ್ನು ನಾವು ಬಂದೋಬಸ್ತ ಸಂಘಟನೆ ಮಾಡಿ ನೇರವಾಗಿ ನಾವು ಬೇರೆ ಸಂಘಗಳಿಗೆ ನಾವು ಜಿದ್ದಾಜಿದ್ದಿ ನಡೆಸಿ ನಾವು ಒಳ್ಳೆಯ ಉತ್ತಮ ರೀತಿ ನಡೆಸ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘನ ಇನ್ನೂ ಉತ್ತಮ ನಡೆಸಿ ರಾಜ್ಯಾಧ್ಯಕ್ಷರು ಬಲಪಡಿಸಿ ಆ ರಾಜ್ಯ ಸಮಿತಿಯ ಕರ್ನಾಟಕ ಕಾರ್ಯಪತ್ರಕ್ಕೆ ಜಿಲ್ಲಾ ಕಾರ್ಯಕರ್ತ ಪತ್ರಕನೇ ನಾವು ಬಲಪಡಿಸಿ ತೋರಿಸೇ ಬಿಡೋಣ, CM ಮೂಲಕ ಹೋಗಲಿ ಅನ್ನೋದು ನಮ್ಮ ದೃಷ್ಟಿ. ನಮ್ಮ ಸಂಸ್ಥೆಯ ಕಲಬುರಗಿ ತಾಲೂಕಿನ ಖಜಾಂಚಿ ಆಗ್ತಕ್ಕಂಥ ನಾಗರಾಜ್ರವರಿಗೆ
ಆಮೇಲೆ ಜಯಕುಮಾರ್ ಅವರಿಗೆ ಸಾಥ್ ಕೊಟ್ಟದ್ದು ಅಲ್ಲಿಂದ ಇಲ್ಲಿವರೆಗೂ ಯಾರೇ ಅಪಪ್ರಚಾರ ಇನ್ನೊಂದು ಮತ್ತೊಂದು ಯಾರೇ ಏನು ಹೇಳಿದ್ರು ನಾವು ಅದಕ್ಕೆಲ್ಲ ಕಿವಿಗೊಳ್ಳದೆ ನಮ್ಮ ಸಂಘನ ಗಟ್ಟಿಗೊಳಿಸ್ಕೊಂಡು ಬಂದಿದ್ದೀವಿ. ಈ ಬಾರಿ ಯಾವುದೋ ಒಬ್ಬ ಅವ್ರು ಮಧ್ಯಂತರ ಬಂದರು, ಗೋಪಾಲ್ ಸಂಘದವರು ಮಧ್ಯೆ ಬಂದರು, ನಮ್ಮ ಜೊತೆಯಲ್ಲಿ ಇರಲಿಲ್ಲ. ಇದು 2 ವರ್ಷದಿಂದ ಬಂದು ಒಂದು ತೀರ್ಮಾನ ಮಾಡ್ತಿದ್ದು ಮನಸ್ಸಿಗೆ ಹೆಂಗೆ ತೋಚಿತ್ತೋ ಹೆಂಗೆ ಡಬಲ್ 2 ದೋಣಿಯಲ್ಲಿ ಕಾಲಿಟ್ಟು ಹೋದ್ರು. ಅವ್ರು ಗಟ್ಟಿಯಾಗುತ್ತೀನಿ ಮುಂದೆ ಸಂಘ ಅಂತ ಹೇಳ್ದ. ಈಗಿನ ಸಂಘದಲ್ಲಿ ನಾವು ಇದೀವಲ್ಲ, ನಮ್ಮಲ್ಲಿ ಯಾರೂ ಕಮ್ಮಿ ಇಲ್ಲ. ನಾವೆಲ್ಲ ನಿನ್ನೆ ಮೊನ್ನೆ 3 ತಿಂಗಳು 6 ತಿಂಗಳು 9 ತಿಂಗಳು 10 ತಿಂಗಳಿಗೆ ಬಂದರಲ್ಲ, ನಮ್ಮ ಜೀವನ ಪರ್ಯಂತರ ಸಂಘಟನೆಯಲ್ಲಿ ಬಂದರು.